Hello everyone. So integral calculus ಅಲ್ಲಿ ಬೀಟಾ ಗಾಮಾ ಫಂಕ್ಷನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಬೀಟಾ ಆ್ಯಂಡ್ ಗಾಮಾ ಫಂಕ್ಷನ್ ಮೇಲೆ ಒಂದು ಡೆರಿವೇಷನ್ ಹಾಕಿದ್ದೆ. ದಟ್ ಈಸ್ ಬೀಟಾ ಆಫ್ ಎಮ್ ಕಮ ಎನ್ ವಿಚ್ ಈಸ್ ಈಕ್ವಲ್ಸ್ ಟು ಗಾಮಾ ಆಫ್ ಎನ್ ಡಿವೈಡೆಡ್ ಬೈ ಗಾಮಾ ಆಫ್ ಎಮ್ ಪ್ಲಸ್ ಎನ್. ಅದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಅದ್ರ ಜೊತೆಗೆ ಇದು ಸೆಕೆಂಡ್ ಡೆರಿವೇಷನ್, ಇದು ಕೂಡ ಇಂಪಾರ್ಟೆಂಟ್. ಸೊ ಪ್ರೂವ್ ದಟ್ ಗಾಮಾ ಆಫ್ 1/2 ಈಸ್ ಈಕ್ವಲ್ಸ್ ಟು ರೂಟ್ ಪೈ ಬೈ ಯೂಸಿಂಗ್ ದ ಡೆಫಿನೇಷನ್ ಆಫ್ ಗಾಮಾ ಆಫ್ ಎನ್. ಸೊ ಗಾಮಾ ಆಫ್ ಎನ್ನು ಆ್ಯಂಡ್ ಬೀಟಾ ಆಫ್ ಎಮ್ ಕಮ ಎನ್ ಎರಡೂ ಕೂಡ ಫಾರ್ಮುಲಾ ಬುಕ್ಕಲ್ಲೇ ಕೊಟ್ಟಿರ್ತಾರೆ ಫಾರ್ಮುಲಾನ ಅಂತ ಹೇಳಿದ್ದೆ ಅಲ್ವಾ. ಸೊ 9th ಪೇಜಲ್ಲಿ ಗಾಮಾಗೆ ಅವರೇ ಫಾರ್ಮುಲಾನ ಕೊಟ್ಟಿದ್ದಾರೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳೋಣ. ಸೊ ಗಾಮಾ ಆಫ್ ಎನ್ ಈಸ್ ಈಕ್ವಲ್ಸ್ ಟು, ಈ ಫಾರ್ಮುಲಾ ಬೇಡ ನನಗೆ, ಇದನ್ನು ಬರ್ಕೊಳ್ಳಿ. 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 to infinite e power minus t square next to t power 2n minus 1 into dt. ಈ ಥರ ಇದೆ ಅಲ್ವಾ. ಸೊ ಇದನ್ನು ನೀವು ಎಕ್ಸ್ ಆ್ಯಂಡ್ ವೈ ಫಾರ್ಮಲ್ಲೂ ಸಹ ನೀವು ತಗೋಬೋದು. ಸೊ ಲೆಟ್ ಅಸ್ ಪ್ರೂಫ್. ಸೊ ಈ ಥರ ಅವ್ರು ಕೊಟ್ಟಿದ್ದಾರೆ. ನನಗೆ ಬೇಕಿರೋದು ಎನ್ ಜಾಗದಲ್ಲಿ ಏನು ಬೇಕು, 1/2 ಬೇಕು. ಸೊ ಗಾಮಾ ಆಫ್ 1/2 ಈಸ್ ಈಕ್ವಲ್ಸ್ ಟು 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 to infinite e ಪವರ್ ಮೈನಸ್ ಟಿ ಜಾಗದಲ್ಲಿ ಎಕ್ಸನ್ನು ಒಂದು ಸತಿ ತಗೊಳ್ಳೋಣ, ಎಕ್ಸ್ ಸ್ಕ್ವೇರ್, ಅಗೇನ್ ಟಿ ಜಾಗದಲ್ಲಿ ಎಕ್ಸ್ 2 ಪವರ್ 2 ಇಂಟು ಎನ್ ಜಾಗದಲ್ಲಿ ನಾನು ಏನು ತಗೋಬೇಕು, 1/2 ಮೈನಸ್ 1 ಇಂಟು ಅಗೇನ್ ಟಿ ಜಾಗದಲ್ಲಿ ಎಕ್ಸ್. ಓಕೆ, ಸೊ 2 ಗೆಟ್ ಕ್ಯಾನ್ಸಲ್, 1 ಮೈನಸ್ 1 ಏನಾಗುತ್ತೆ, 0 ಆಗುತ್ತೆ, ರೈಟ್. ಸೊ 2 ಇಂಟು 0 to infinite e ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ನೆಕ್ಸ್ಟು ಎಕ್ಸ್ ಪವರ್ 0 ಅಂತಂದರೆ 1ನ, ದೇರ್ಫೋರ್ ಉಳಿಯೋದು ದಿಸ್ ಒನ್. ಸೊ ದಿಸ್ ಇಸ್ ಗಾಮಾ ಆಫ್ 1/2. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಈಕ್ವೇಷನ್ 1. ಅಗೇನ್ ಅದೇ ಗಾಮಾ ಆಫ್ 1/2ನ ಇನ್ ಟರ್ಮ್ಸ್ ಆಫ್ ವೈ ತಗೋತೀನಿ. ಇನ್ ಟರ್ಮ್ಸ್ ಆಫ್ ವೈ ತಗೊಂಡ್ರೂ ಸಹ ಈಗೇನಾಗುತ್ತೆ, ಇಲ್ಲಿ ಮೈನಸ್ ವೈ ಸ್ಕ್ವೇರ್ ಡಿ ವೈ ಆಗುತ್ತೆ, ರೈಟ್. ಸೊ ದಿಸ್ ಇಸ್ ದ ಈಕ್ವೇಷನ್ 2. ಲೆಟ್ ಅಸ್ ಕನ್ಸಿಡರ್ ಈಕ್ವೇಷನ್ 1 and 2. ಇದನ್ನು ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲೈ ಈಕ್ವೇಷನ್ 1 and 2. ಅವಾಗ ಏನಾಗುತ್ತೆ, ಎಲ್ ಎಚ್ ಎಸ್ ಅನ್ನು ಮಲ್ಟಿಪ್ಲೈ ಮಾಡಿದರೆ ಗಾಮಾ ಆಫ್ 1/2 ಇಂಟು ಗಾಮಾ ಆಫ್ 1/2 ಏನಾಗುತ್ತೆ, ಗಾಮಾ ಆಫ್ 1/2 ಹೋಲ್ ಸ್ಕ್ವೇರ್ ಆಗುತ್ತೆ, ರೈಟ್, ವಿಚ್ ಈಸ್ ಈಕ್ವಲ್ಸ್ ಟು. ನೆಕ್ಸ್ಟ್ ಆರ್ ಎಚ್ ಎಸ್ನ ಮಲ್ಟಿಪ್ಲೈ ಮಾಡಿದ್ರೆ, ಆರ್ ಎಚ್ ಎಸ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 2 ದಟ್ ಈಸ್ 4. ನೆಕ್ಸ್ಟು ಇಂಟಿಗ್ರೇಷನ್ ಫ್ರಮ್ 0 to infinite ಟ್ವೈಸ್ ಇದೆ ಅಲ್ವಾ, ಮಲ್ಟಿಪ್ಲೈ ಮಾಡ್ತಿರೋದ್ರಿಂದ ಇಂಟಿಗ್ರೇಷನ್ ಫ್ರಮ್ 0 to infinite. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿ ಬೇಸಸ್ ಸೇಮ್ ಇದೆ. ಸೊ ಪವರ್ಸನ್ನು ನಾನು ಆ್ಯಡ್ ಮಾಡ್ಬೋದಾ, ಆ್ಯಡ್ ಮಾಡಬೇಕಾದ್ರೆ ಮೈನಸ್, ಇಲ್ಲೂ ಕೂಡ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇರೋದ್ರಿಂದ ಮೈನಸನ್ನು ಕಾಮನ್ ತೆಗೆದ್ರೆ ಇನ್ನು ಉಳಿಯೋದೇನು, ಎಕ್ಸ್ ಸ್ಕ್ವೇರ್, ಆ್ಯಡ್ ಮಾಡಬೇಕಿರೋದ್ರಿಂದ ಪ್ಲಸ್ ವೈ ಸ್ಕ್ವೇರ್, ಆ್ಯಂಡ್ ದ ರಿಮೈನಿಂಗ್ ಇಸ್ ಡಿ ಎಕ್ಸ್ ಡಿ ವೈ. ಓಕೆ, ಇಷ್ಟು ಸಹ ಬರ್ಕೊಳ್ಳೋಣ. ಇದಾದಮೇಲೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಈಕ್ವೇಷನ್ 3. ನಾವು ಸೊ ಇಷ್ಟಾದಮೇಲೆ ಇನ್ ಪೋಲಾರ್ ಫಾರ್ಮೆಟಲ್ಲಿ ನಮಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ ಗೊತ್ತಿದೆ. ಪ್ರೀವಿಯಸ್ ಡೆರಿವೇಷನ್ಸಲ್ಲೂ ನಾವು ಅದನ್ನು ಬರ್ಕೊಂಡಿದ್ವಿ. ಎಕ್ಸನ್ನು ಯಾವ ಫಾರ್ಮೆಟಲ್ಲಿ ಬರಿಬೋದು, ಇನ್ ಟರ್ಮ್ಸ್ ಆಫ್ ಆರ್ ಇನ್ ತೀಟಾ ಅಂತಂದರೆ ಆರ್ ಕಾಸ್ ತೀಟಾ. ನೆಕ್ಸ್ಟ್ ವೈ ಈಸ್ ಈಕ್ವಲ್ಸ್ ಟು ಆರ್ ಸೈನ್ ತೀಟಾ. ಅಗೇನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರನ್ನು ನಾನು ಏನಂತ ಬರಿಬೋದು, ಆರ್ ಸ್ಕ್ವೇರ್. ನೆಕ್ಸ್ಟು ಡಿ ಎಕ್ಸ್ ಡಿ ವೈ ಕ್ಯಾನ್ ಬಿ ರಿಟರ್ನ್ ಎಸ್ ಆರ್ ಡಿ ಆರ್ ಡಿ ತೀಟಾ, ರೈಟ್. ಸೊ ಇದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅಷ್ಟೇ. ಸೊ ಎಲ್ ಎಚ್ ಎಸ್ ಹಾಗೆ ಇರುತ್ತೆ. therefore gamma of 1/2 whole square which is equals to 4 into integration from 0 to infinite. ಆ್ಯಂಡ್ ಇಲ್ಲಿ ನಮಗೆ ಎಕ್ಸ್ ಆ್ಯಂಡ್ ವೈ ವೇರಿ ಆಗ್ತಿರೋದು. ಪ್ರೀವಿಯಸಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ಆರ್ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗುತ್ತೆ ಅಂದರೆ 0 to infinite, ಆ್ಯಂಡ್ ತೀಟಾ ಅನ್ನುವಂಥದ್ದು 0 to π/2. ಇದನ್ನು ಹೇಗೆ ತೊಗೊಂಡೆ ಅಂತಂದರೆ ಎಕ್ಸು ವೈ ಅನ್ನುವಂಥದ್ದು ಎಲ್ಲಿಗೆ ವೇರಿ ಆಗ್ತಿದೆ,
ಆ್ಯಕ್ಸಿಸಲ್ಲಿ ಎಕ್ಸು ಆ್ಯಂಡ್ ದಿಸ್ ಇಸ್ ವೈ. ಎಕ್ಸ್ ಅನ್ನುವಂಥದ್ದು 0ಇಂದ ಅಪ್ ಟು ಇನ್ಫೈನೈಟ್ ವೇರಿ ಆಗ್ತಿದೆ. ಅದೇ ರೀತಿ ವೈ ಸಹ 0 ಟು ಅಪ್ ಟು ಇನ್ಫೈನೈಟ್ ವೇರಿ ಆಗ್ತಾ ಇದೆ. ನನಗೆ ಆರ್ ಆ್ಯಂಡ್ ತೀಟಾ ಬೇಕಿರೋದ್ರಿಂದ ರೇಡಿಯಸ್ ಅಂತ ಅಂದರೆ ಇದೆಲ್ಲ ರೇಡಿಯಸ್ ಅಲ್ವಾ. ಸೊ ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗ್ತಿದೆ ರೇಡಿಯಸ್ಸು? ಫ್ರಮ್ 0 ಟು ಇನ್ಫೈನೈಟ್. ಅದಕ್ಕೆ ಆರನ್ನು ನಾನು 0 ಟು ಇನ್ಫೈನೈಟ್ ಅಂತ ತೊಗೊಂಡೆ. ಅದೇ ಆ್ಯಂಗಲ್ ಅಂತ ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಇರೋದ್ರಿಂದ ಆ್ಯಂಗಲ್ ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗ್ತಿದೆ? ಫ್ರಮ್ 0 ಟು π/2. ಸೊ ಈ ಬೇಸಿಸ್ ಮೇಲೆ ನಾನು ಆರ್ ಆ್ಯಂಡ್ ತೀಟಾನ ನಾನು ತೊಗೊಂಡಿದ್ದೀನಿ. ಓಕೆ, ಸೊ ಈಗೇನಾಗುತ್ತೆ ಇಲ್ಲಿ, ಲೆಟ್ ಅಸ್ ಟೇಕ್ ತೀಟಾನ ಫಸ್ಟ್ ತೊಗೊಳ್ಳೋಣ. ತೀಟಾ ವೇರೀಸ್ ಫ್ರಮ್ 0 ಟು π/2. ನೆಕ್ಸ್ಟ್ ಆರ್ ವೇರೀಸ್ ಫ್ರಮ್ 0 ಟು ಇನ್ಫೈನೈಟ್. ನೆಕ್ಸ್ಟ್ ಇವೆರಡು ಚೇಂಜ್ ಆಯಿತು. ಈಗ e⁻−x² + y² ಕ್ಯಾನ್ ಬಿ ರಿಟರ್ನ್ ಆಸ್ ಏನಂತ ತೊಗೋಬೋದು? ಪೋಲಾರಲ್ಲಿ r² ಅಂತ ತೊಗೋಬೋದು. ನೆಕ್ಸ್ಟು dx dy-ನ ನಾನು ಏನಂತ ಬರ್ಕೋಬೇಕು? r dr dθ. ಓಕೆ, ಇಷ್ಟು ಆದ ನಂತರ ನನಗೊಂದು ಫಂಡಮೆಂಟಲ್ ಇಂಟಿಗ್ರೇಷನ್ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ e⁻f(x) ಸಮ್ ಫಂಕ್ಷನ್ ಇದ್ದು ಇದ್ರ ಜೊತೆಗೆ ಇಲ್ಲೇನಾದರೂ ಇದ್ರ ಡಿಫ್ರೆನ್ಸಿಯೇಷನ್ ಇದ್ದರೆ ನಾನು ಇದನ್ನು ಇಂಟಿಗ್ರೇಷನ್ ಮಾಡ್ತೀನಿ ಡೈರೆಕ್ಟಾಗಿ. ಅದು ಫುಲ್ ಡೆರಿವೇಷನ್ ಥರನೇ ಇದೆ, ಫಂಡಮೆಂಟಲ್ ಅಂತಲೇ ಹೇಳ್ಬೋದು. ಇದನ್ನು ಈ ಥರ ಇದ್ದರೆ ನಾನು ಇದನ್ನು ಏನಂತ ಬರ್ಕೋಬೋದು ಅಂತಂದರೆ, ಇಂಟಿಗ್ರೇಷನ್ ಆಫ್ ದಿಸ್ ಹೋಲ್ ಫಂಕ್ಷನ್ ಇಸ್ ನಥಿಂಗ್ ಬಟ್ e⁻f(x). ಸೊ ಇದು ನಿಮಗೆ ನೆನಪಿರಬೇಕು. ಸೊ ಇಲ್ಲಿ ನೋಡಿ, e⁻f(x), f(x) ಜಾಗದಲ್ಲಿ ಏನಿದೆ ಇಲ್ಲಿ? f(x) ಜಾಗದಲ್ಲಿ -r² ಇದೆ. ಸೊ f'(x) ಏನಿರಬೇಕು? f(x) ಇದು ಅಂತಂದರೆ f' ಅಂತಂದರೆ ಇದ್ರ ಡಿಫ್ರೆನ್ಸಿಯೇಷನ್ನ ಮೈನಸ್ ಹಾಗೆ ಇರುತ್ತೆ. r²ಗೆ ಡಿಫ್ರೆನ್ಸಿಯೇಷನ್ ಏನು? 2r, ರೈಟ್? ಸೊ e⁻f(x) ಇದು f'(x) ಅನ್ನೋ ಈ ಪ್ಲೇಸಲ್ಲಿ -2r ಇರಬೇಕು. ಬಟ್ ಬರೀ r ಇದೆ, ನನಗೆ -2 ಅನ್ನುವಂಥದ್ದು ಬೇಕು. ಸೊ ಏನು ಮಾಡ್ತೀರಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ -2. ಸೊ ಈ ಈಕ್ವೇಷನ್ ಅವಾಗ ಏನಾಗುತ್ತೆ? Γ(1/2) ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ -2. ಡಿವೈಡ್ ಮಾಡಿಕೊಂಡೆ ಆ್ಯಂಡ್ ಮಲ್ಟಿಪ್ಲೈ ಸಹ ಮಾಡಬೇಕಲ್ವಾ? ಇಂಟಿಗ್ರೇಷನ್ ಫ್ರಮ್ r is equals to 0 to infinite e⁻−r². ಇಲ್ಲಿ ಮಲ್ಟಿಪ್ಲೈ ಮಾಡೋಣ. -2 r ಆಲ್ರೆಡಿ ಇಲ್ಲಿದೆ, dr dθ. ಓಕೆ, ಈಗ ಈ ಫಾರ್ಮೇಟಿಗೆ ಬಂತ ಗೆ ಕನ್ವರ್ಟ್ ಆಗಿದೆ. e⁻f(x) ಇಂಟು f'(x) ಇದ್ರ ಡಿಫ್ರೆನ್ಸಿಯೇಷನ್ ಇಂಟು dr ಜಾಗದಲ್ಲಿ dx ಇದೆ. ಸೊ ಇದನ್ನು ನಾವು ಇಂಟಿಗ್ರೇಷನ್ ಆಗಿ ಏನಂತ ಬರ್ಕೋಬೋದು? ಇಷ್ಟನ್ನು ಇಲ್ಲೇನಾಗುತ್ತೆ? 2 1 2 2 therefore -2 ಆಗುತ್ತೆ. ಆ್ಯಂಡ್ ಇದು ರಿಮೈನಿಂಗ್ π/2. ಇಷ್ಟಕ್ಕೆ ಏನು ಬರ್ಕೋಬೋದು ನಾವು? ಇದ್ರ ಇಂಟಿಗ್ರೇಷನ್ ಏನು? e⁻f(x) ಅಂತಂದರೆ ಏನು? -r² ಇಂಟು ಇಷ್ಟಾದಮೇಲೆ ನಾವೇನು ಲಿಮಿಟ್ಸನ್ನು ಹಾಕಬೇಕಲ್ವಾ? ಲಿಮಿಟ್ಸ್ ಇಸ್ ನಥಿಂಗ್ ಬಟ್ r is equals to 0 to infinite. ನೆಕ್ಸ್ಟು ರಿಮೈನಿಂಗು dθ. ಓಕೆ, ವಿಚ್ ಈಸ್ ಈಕ್ವಲ್ಸ್ ಟು -2 ಇಂಟಿಗ್ರೇಷನ್ ಫ್ರಮ್ ದಿಸ್ ಟು ದಿಸ್ ಆ್ಯಂಡ್ ಅಪ್ಪರ್ ಲಿಮಿಟನ್ನು ಹಾಕಿದ್ರೆ ಏನಾಗುತ್ತೆ? e⁻−∞ ಅಂತಂದ್ರೆ ಏನು? e⁻−∞ ಈಸ್ ನಥಿಂಗ್ ಬಟ್ 0 ಮೈನಸ್ r ಜಾಗದಲ್ಲಿ e⁻0 ಅಂತಂದ್ರೆ ಏನು? 1 ಆ್ಯಂಡ್ ದ ರಿಮೈನಿಂಗ್ ಈಸ್ dθ. ಓಕೆ, ಈಗ -1 ಮಾತ್ರ ಉಳಿತು. ಮೈನಸ್ಸು ಇಲ್ಲಿ ಮೈನಸ್ ಇದೆ, ಸೊ ಪ್ಲಸ್ ಆಗುತ್ತೆ. therefore 2 ಇಂಟಿಗ್ರೇಷನ್ ಫ್ರಮ್ ದಿಸ್ ಟು ದಿಸ್ ಆ್ಯಂಡ್ ದ ರಿಮೈನಿಂಗ್ 1 ಅಲ್ವಾ? 1 ಇಂಟು dθ. ಇದಕ್ಕೆ ಇಂಟಿಗ್ರೇಷನ್ ಏನು? 2 ಆಚೆ ಇದೆ. 1ಗೆ ಇಂಟಿಗ್ರೇಷನ್ ಏನು? ತೀಟಾ ವಿತ್ ರೆಸ್ಪೆಕ್ಟ್ ಟು ತೀಟಾ ಅಂದರೆ ತೀಟಾ. ಆ್ಯಂಡ್ ದ ಲಿಮಿಟ್ಸ್ ಆರ್ 0 to π/2. therefore ಅಪ್ಪರ್ ಲಿಮಿಟ್ ಹಾಕಿದ್ರೆ 2 ಇಂಟು π/2 ಆ್ಯಂಡ್ ದ ಲೋಯರ್ ಲಿಮಿಟ್ ಹಾಕಿದ್ರೆ 0 ಆಗುತ್ತೆ. ಸೊ ಉಳಿಯೋದೇನು? π. ಆ್ಯಂಡ್ LHS ಅಲ್ಲಿ ನಮಗೇನಿದೆ? Γ(1/2) ಹೋಲ್ ಸ್ಕ್ವೇರ್ ಇದೆ. ನನಗೆ ಬೇಕಿರೋದು ಜಸ್ಟ್ Γ(1/2). ಈ ಸ್ಕ್ವೇರನ್ನು ಈ ಕಡೆ ಹಾಕಿದ್ರೆ ನನಗೆ ಫೈನಲ್ ಆಗಿ ಏನು ಬರುತ್ತೆ? Γ(1/2) is equals to √π. ದಿಸ್ ಇಸ್ ದ ಫೈನಲ್ ರಿಸಲ್ಟ್. ಓಕೆ, ಸೊ ಇದು ಕೂಡ ಈಸಿಯಾಗಿದೆ. ಬೀಟಾ ಗಾಮಾದಲ್ಲಿ 2 ಡೆರಿವೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ 2 ಪ್ರಾಬ್ಲಮ್ಸ್ ಅಂತ ಹೇಳಿದ್ದೀನಿ. ಇಷ್ಟನ್ನು ಸ್ಕಿಪ್ ಮಾಡಬೇಡಿ. ಒಂದು ಡೆರಿವೇಷನ್ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇದು ಸೆಕೆಂಡ್ ಡೆರಿವೇಷನು. ಆ್ಯಂಡ್ ಇದರ ಜೊತೆಗೆ 2 ಪ್ರಾಬ್ಲಮ್ಸನ್ನು ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.